ರಂಜಿತ್ ನನ್ನೊಂದಿಗೆ ನೇರ ಸಂಪರ್ಕದ. ರಂಜಿತ್, ನನಗೆ ಪ್ರತಿದಿನ ಸಾಧಿಸೋದು ಈಗ ಒಂದೊಂದು ದಿವಸಕ್ಕೆ ಮಿನಿಮಮ್ ಅಂದರೆ 1 ಕೋಟಿ ಜನ ಬರ್ತಾರೆ, ಸ್ನಾನ ಮಾಡಿ ಹೋಗ್ತಾರೆ. ನಿಮಗೆ 45 ದಿವಸ ಸ್ನಾನ ಮಾಡ್ಬೋದು ಅಂತ. ಇಂಥ ಅವಕಾಶ ಬಹುಶಃ ಪ್ರಪಂಚದ ಯಾವ ವ್ಯಕ್ತಿಗೂ ಸಿಗೋದಿಲ್ಲ ಅಂತ. ಈ ದಿನದ ವಿಶೇಷತೆ ಏನು ರಂಜಿತ್? ಖಂಡಿತ ಜಯಪ್ರಕಾಶ್ ಶೆಟ್ಟರ್, ನೀವು ಹೇಳ್ದಂಗೆ 45 ದಿನ ನಮಗೆ ಸ್ನಾನ ಮಾಡುವಂಥ ಅವಕಾಶ, ನೀವು ಹೇಳ್ದಂಗೆ ಆ ಒಂದು ಆಪರ್ಚುನಿಟಿ ಬಹುಶಃ ನಮ್ಮ ಚಾನಲ್ ಬಿಟ್ಟರೆ ಬೇರೆ ಯಾವ ಚಾನಲಲ್ಲೂ ಕೂಡ, ಯಾವ ಪತ್ರಕರ್ತರು ಕೂಡ ಇಲ್ಲಿಗೆ ಬಂದಿದ್ರೆ ಸಿಗೋದಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನಾವು ಯಾವಾಗಲೂ ಚಿರಋಣಿ ಜಯಪ್ರಕಾಶ್ ಶೆಟ್ಟರ್, ನಮ್ಮೆಲ್ಲರಿಗೂ ಕೂಡ. ನೋಡಿ ಜಯಪ್ರಕಾಶ್ ಶೆಟ್ಟರ್, ನಾನೀಗ ನಿಂತಿರುವಂಥ ಜಾಗ ಈ ನ್ಯೂ ಪ್ರಯಾಗ್ರಾಜ್ನ ಬ್ರಿಡ್ಜಿದು ಏರಿಯಲ್ ವ್ಯೂ ಹೆಂಗಿದೆ ಅಂತೇಳಿ, ಪ್ರಯಾಗ್ರಾಜ್ ಮತ್ತು ಕುಂಭಮೇಳ ಈ ಹೊತ್ತಿಗೆ ಹೆಂಗೆ ಕಾಣಿಸುತ್ತೆ, ಲೈಟಿಂಗ್ ಎಲ್ಲ ಹೆಂಗಿರುತ್ತೆ ಅಂತೇಳಿ ತೋರಿಸ್ತೀನಿ ಜಯಪ್ರಕಾಶ್ ಶೆಟ್ಟರ್. ಅದಕ್ಕಿಂತ ಮೊದಲಾಗಿ ಇವತ್ತಿನವರೆಗೂ ಕೂಡ ಸುಮಾರು 7 ಕೋಟಿ ಜನ ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಮೊದಲ ದಿನ 1.5 ಕೋಟಿ, ಎರಡನೇ ದಿನ 3.5 ಕೋಟಿ, ಇವತ್ತಿನವರೆಗೂ ಕೂಡ ಒಟ್ಟು 7 ಕೋಟಿ ಜನ. ಇದು ವಿಶ್ವ ದಾಖಲೆ. ಇದು ಇಲ್ಲಿವರೆಗೂ ಕೂಡ ಸಂಗಮದಲ್ಲಿ ಅಥವಾ ಮಹಾಕುಂಭದಲ್ಲಿ ಅಥವಾ ಕುಂಭಮೇಳದಲ್ಲಿ ಇಷ್ಟು ಜನ ದಟ್ಟಣೆ ಆಗಿರೋದು, ಪುಣ್ಯ ಸ್ನಾನ ಆಗಿರೋದು ಇಲ್ಲವೇ ಇಲ್ಲ. ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಇಷ್ಟು ದಿನದಲ್ಲಿ ಇಷ್ಟು ಜನ ಸೇರಿರುವಂಥ ಯಾವುದೇ ಹಿಸ್ಟರಿ ಇಲ್ಲ. ಇದು ವರ್ಲ್ಡ್ ರೆಕಾರ್ಡ್. ಇದು ಜಯಪ್ರಕಾಶ್ ಶೆಟ್ರೆ ನೋಡಿ, ನಾನಿರೋ ನಿಂತಿರುವಂಥ ಜಾಗದ ವ್ಯೂ ತೋರಿಸ್ತೀನಿ ನೋಡಿ. ಇದು ಸಂಪೂರ್ಣವಾದ ಮಹಾಕುಂಭ ನಡೆಯುವಂಥ ಜಾಗ. ಇದು ಇಲ್ಲೆಲ್ಲ ಏನು ನಿರ್ಮಿಸಿದ್ದಾರಲ್ಲ, ಇದೆಲ್ಲವೂ ಕೂಡ ನದಿ ಜಾಗ. ಇದು ಬೇರೆ ಟೈಮ್ನಲ್ಲಿ ಬಂದರೆ ಇಲ್ಲಿ ನೀರು ತುಂಬಿ ಹರಿತಾ ಇರುತ್ತೆ. ಎಲ್ಲಿವರೆಗೂ ಅಂತ ಹೇಳಿದರೆ ಇಲ್ಲಿ ನಿರ್ಮಿಸಿರುವಂಥ ರಸ್ತೆ, ಅಲ್ಲಿ ಟೆಂಟು, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ನದಿಯ ಜಾಗ. ಇದು ಈ ಬ್ರಿಡ್ಜ್ನಿಂದ 10 ಅಡಿಯ ಕೆಳಗಿನವರೆಗೂ ನೀರು ಬರುತ್ತೆ. 10 ಅಡಿ ಈ ಬ್ರಿಡ್ಜ್ ಇದೆಯಲ್ಲ, ಇದರಿಂದ 10 ಅಡಿ ಕೆಳಗವರೆಗೂ ಕೂಡ ನೀರು ಎನಿ ಟೈಮ್ ಇರುತ್ತೆ. ಆದರೆ ತಾತ್ಕಾಲಿಕವಾಗಿ ನಿರ್ಮಿಸಿರುವಂಥ ಈ ಒಂದು ಮೇಳ ಇದೆಯಲ್ಲ, ಮಹಾಕುಂಭ ಮೇಳದ ಈ ಜಗಮಗಿಸುವಂಥ ಲೈಟಿಂಗ್ಸ್ ಇದೆಯಲ್ಲ, ಇದು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ನದಿಯ ಮೇಲೆ ನಡೀತಾ ಇರೋದು. ಇದು ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿ ಸಂಖ್ಯೆಯಲ್ಲಿ ಪ್ರತಿದಿನವೂ ಕೂಡ ಜನ ಬರ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಮಹಾ ಸಂಗಮ, ಹಿಂದೂಗಳ, ಸನಾತನಿಗಳ ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾದಂಥ ಸಂಗಮಕ್ಕೆ ನಾವು ನಮ್ಮ ಜೀವಿತಾವಧಿಯಲ್ಲಿ ಸಾಕ್ಷಿಯಾಗ್ತಿದ್ದೀವಿ ಅನ್ನೋದೇ ಒಂದು ಹೆಮ್ಮೆ. ನೋಡಿ, ಮುಂದೆ ಉದ್ದಕ್ಕೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಈ ರೋಡ್ನಲ್ಲಿ ಯಾರೇ ಬಂದರೂ ಕೂಡ ಇದೇ ಮಾರ್ಗವಾಗಿ ವಾಪಸ್ ಹೋಗಬೇಕು. ವಾಪಸ್ ಹೋಗುವವರು ಮುಂದೆ ಎಲ್ಲ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಹೋಗ್ತಾ ಇದ್ದಾರೆ. ಆ ಕಡೆಯೂ ನೀವು ನೋಡ್ತಾ ಇದ್ದೀರಿ, ಈ ಬ್ರಿಡ್ಜಿನ ಪಕ್ಕಕ್ಕೂ ಕೂಡ ಮಹಾಕುಂಭಮೇಳ ಅಲ್ಲಿ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಎಲ್ಲಿವರೆಗೂ ಲೈಟಿಂಗ್ಸ್ ಕಾಣಿಸ್ತಾ ಇದೆ ಅಲ್ಲೆಲ್ಲವೂ ಕೂಡ ಟೆಂಟ್ಗಳಿದ್ದಾವೆ, ಸೆಕ್ಟರ್ ಇದ್ದಾವೆ, ಅಖಾಡಗಳಿದ್ದಾವೆ. ಆ ಮೂಲಕ ಅವರು ಮಹಾಕುಂಭಮೇಳವನ್ನು ಇಲ್ಲಿ ಆಚರಿಸ್ತಾ ಇದ್ದಾರೆ. ಕಣ್ಣಾಯಿಸಿದಷ್ಟು ಟೆಂಟ್ಗಳು, ಕಣ್ಣಾಯಿಸಿದಷ್ಟು ಅಖಾಡಗಳು, ಕಣ್ಣಾಯಿಸಿದಷ್ಟು ಜನರು, ಬರೀ ಜನರೇ ಕಾಣುವಂಥ ಒಂದು ವಿಭಿನ್ನವಾದಂಥ ವಿಶಿಷ್ಟವಾದಂಥ ಕಾರ್ಯಕ್ರಮ ಅದು ಮಹಾಕುಂಭ. ನೋಡಿ ಜಯಪ್ರಕಾಶ್ ಶೆಟ್ರೆ, ಇನ್ನೂ ಕೂಡ ಜನಸಂಖ್ಯೆ ಎಷ್ಟಿದೆ ಅಂತೇಳಿ ನೋಡಿ. ನೀವು ಬ್ರಿಡ್ಜ್ ಮೇಲೆ ಲೈನಲ್ಲಿ ಜನ ನಿಂತ್ಕೊಂಡಿದ್ದಾರೆ, ಹೋಗೋರು ಬರೋರು, ಸಾಧು ಸಂತರು. ಕೇಸರಿ ಸುನಾಮಿ. ಇದು ಕೇಸರಿ ಸುನಾಮಿ. ವೀಕೆಂಡ್ ಅಂತೂ ಕೇಳೋದೇ ಬೇಡ, ಜನರ ದಟ್ಟಣೆಯೇ ಕಾಣಿಸುತ್ತೆ ನೋಡಿ. ಎಲ್ಲ ಸಾಧು ಸಂತರೆಲ್ಲ ನಡ್ಕೊಂಡು ಹೋಗ್ತಾ ಇರೋದು, ತಮ್ಮ ಅಖಾಡೆಗಳಿಗೆ ಹೋಗ್ತಾ ಇರೋದು. ಚಳಿ ಅಂತೂ ಮೈ ಕೊರೆಯುವಂಥ ಚಳಿ ಇರುತ್ತೆ. ಈ ಚಳಿಯಲ್ಲೂ ಕೂಡ ನದಿಯ ಪಕ್ಕದಲ್ಲಿ ಏನು 8-9 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರುವಾಗಲೂ ಕೂಡ ಇಲ್ಲಿ ಜನ ಇಲ್ಲೇ ಇರ್ತಾರೆ. ಕೋಟ್ಯಾಂತರ ಜನ ಬಂದವರು ಉಳಿಯೋದು ಇದೇ ಡೇರೆಗಳಲ್ಲಿ. ನೀವು ನೋಡ್ತಿದ್ದೀರಲ್ಲ, ಇದೇ ಡೇರೆಗಳಲ್ಲಿ ಫಾಗ್ ಶುರುವಾಗಿದೆ. ಸುಮಾರು 6:30 ಇಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಮಂಜು ಮುಸುಕಿ ಬಿಡುತ್ತೆ. ಸುಮಾರು 10 ಗಂಟೆಯ ನಂತರ ಎಲ್ಲವೂ ಕೂಡ ಖಾಲಿ ಆಗುತ್ತೆ. ಯಾಕಂತ ಹೇಳಿದ್ರೆ ಹೊರಗಡೆ ಬರೋದಕ್ಕಾಗೋದಿಲ್ಲ. ಅಷ್ಟೊತ್ತಿಗೆ ಯಾರ ಜನಸಂಖ್ಯೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅದರ ಹೊರತಾಗಿ ಮತ್ತೆ ಬೆಳಿಗ್ಗೆ 3 ಗಂಟೆಗೆ ಶಾಹಿ ಸ್ನಾನಕ್ಕೆ ಮತ್ತೆ ಜನ ಎಲ್ಲಿ ಸೇರ್ತಾರೆ. 10 ಗಂಟೆವರೆಗೂ ಕೂಡ ಮಂಜು ಕವಿದ ವಾತಾವರಣ, ಅಂದರೆ ಫಾಗ್ ಇರುತ್ತೆ. 10 ಗಂಟೆ ನಂತರವೂ ಕೂಡ ಚಳಿ. ನಿನ್ನೆ ಬಿಸಿಲನ್ನು ನೋಡಲೇ ಇಲ್ಲ ನಾವು, ಅಂಥ ವಾತಾವರಣ. ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಬಿಸಿಲಿತ್ತು. ಅದರ ಹೊರತಾಗಿ ಜನದಟ್ಟಣೆ, ಆ ಫ್ಲೋ ಇದೆಯಲ್ಲ, ಹರಿತಾನೇ ಇದೆ. ಜನರ ಒಂದು ಸಾಗರದ ರೀತಿಯಲ್ಲಿ ಹರಿತಾ ಇದೆ. ಎತ್ತ ನೋಡಿದ್ರು ಕೂಡ ಅತ್ತ ಕರ್ನಾಟಕದಿಂದ ಬರುವವರು, ದಕ್ಷಿಣ ಭಾರತದಿಂದ ಥ್ಯಾಂಕ್ ಯು. ರಂಜಿತ್ ನನ್ನೊಂದಿಗೆ ನೇರ ಸಂಪರ್ಕದ. ರಂಜಿತ್, ನನಗೆ ಪ್ರತಿದಿನ ಸಾಧಿಸೋದು ಈಗ ಒಂದೊಂದು ದಿವಸಕ್ಕೆ ಮಿನಿಮಮ್ ಅಂದರೆ 1 ಕೋಟಿ ಜನ ಬರ್ತಾರೆ, ಸ್ನಾನ ಮಾಡಿ ಹೋಗ್ತಾರೆ. ನಿಮಗೆ 45 ದಿವಸ ಸ್ನಾನ ಮಾಡ್ಬೋದು ಅಂತ.
ಇಂಥ ಅವಕಾಶ ಬಹುಶಃ ಪ್ರಪಂಚದ ಯಾವ ವ್ಯಕ್ತಿಗೂ ಸಿಗೋದಿಲ್ಲ ಅಂತ. ಈ ದಿನದ ವಿಶೇಷತೆ ಏನು ರಂಜಿತ್? ಖಂಡಿತ ಜಯಪ್ರಕಾಶ್ ಶೆಟ್ರೆ, ನೀವು ಹೇಳ್ದಂಗೆ 45 ದಿನ ನಮಗೆ ಸ್ನಾನ ಮಾಡುವಂಥ ಅವಕಾಶ, ನೀವು ಹೇಳ್ದಂಗೆ ಆ ಒಂದು ಆಪರ್ಚುನಿಟಿ ಬಹುಶಃ ನಮ್ಮ ಚಾನಲ್ ಬಿಟ್ಟರೆ ಬೇರೆ ಯಾವ ಚಾನಲಲ್ಲೂ ಕೂಡ, ಯಾವ ಪತ್ರಕರ್ತರು ಕೂಡ ಇಲ್ಲಿಗೆ ಬಂದಿದ್ರೆ ಸಿಗೋದಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನಾವು ಯಾವಾಗಲೂ ಚಿರಋಣಿ ಜಯಪ್ರಕಾಶ್ ಶೆಟ್ರೆ, ನಮ್ಮೆಲ್ಲರಿಗೂ ಕೂಡ. ನೋಡಿ ಜಯಪ್ರಕಾಶ್ ಶೆಟ್ರೆ, ನಾನೀಗ ನಿಂತಿರುವಂಥ ಜಾಗ ಈ ನ್ಯೂ ಪ್ರಯಾಗ್ರಾಜ್ನ ಬ್ರಿಡ್ಜಿದು ಏರಿಯಲ್ ವ್ಯೂ ಹೆಂಗಿದೆ ಅಂತೇಳಿ, ಪ್ರಯಾಗ್ರಾಜ್ ಮತ್ತು ಕುಂಭಮೇಳ ಈ ಹೊತ್ತಿಗೆ ಹೆಂಗೆ ಕಾಣಿಸುತ್ತೆ, ಲೈಟಿಂಗ್ ಎಲ್ಲ ಹೆಂಗಿರುತ್ತೆ ಅಂತೇಳಿ ತೋರಿಸ್ತೀನಿ ಜಯಪ್ರಕಾಶ್ ಶೆಟ್ರೆ. ಅದಕ್ಕಿಂತ ಮೊದಲಾಗಿ ಇವತ್ತಿನವರೆಗೂ ಕೂಡ ಸುಮಾರು 7 ಕೋಟಿ ಜನ ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಮೊದಲ ದಿನ 1.5 ಕೋಟಿ, ಎರಡನೇ ದಿನ 3.5 ಕೋಟಿ, ಇವತ್ತಿನವರೆಗೂ ಕೂಡ ಒಟ್ಟು 7 ಕೋಟಿ ಜನ. ಇದು ವಿಶ್ವ ದಾಖಲೆ. ಇದು ಇಲ್ಲಿವರೆಗೂ ಕೂಡ ಸಂಗಮದಲ್ಲಿ ಅಥವಾ ಮಹಾಕುಂಭದಲ್ಲಿ ಅಥವಾ ಕುಂಭಮೇಳದಲ್ಲಿ ಇಷ್ಟು ಜನ ದಟ್ಟಣೆ ಆಗಿರೋದು, ಪುಣ್ಯ ಸ್ನಾನ ಆಗಿರೋದು ಇಲ್ಲವೇ ಇಲ್ಲ. ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಇಷ್ಟು ದಿನದಲ್ಲಿ ಇಷ್ಟು ಜನ ಸೇರಿರುವಂಥ ಯಾವುದೇ ಹಿಸ್ಟರಿ ಇಲ್ಲ. ಇದು ವರ್ಲ್ಡ್ ರೆಕಾರ್ಡ್. ಇದು ಜಯಪ್ರಕಾಶ್ ಶೆಟ್ರೆ ನೋಡಿ, ನಿಂತಿರುವಂಥ ಜಾಗದ ವ್ಯೂ ತೋರಿಸ್ತೀನಿ ನೋಡಿ. ಇದು ಸಂಪೂರ್ಣವಾದ ಮಹಾಕುಂಭ ನಡೆಯುವಂಥ ಜಾಗ. ಇದು ಇಲ್ಲೆಲ್ಲ ಏನು ನಿರ್ಮಿಸಿದ್ದಾರಲ್ಲ, ಇದೆಲ್ಲವೂ ಕೂಡ ನದಿ ಜಾಗ. ಇದು ಬೇರೆ ಟೈಮ್ನಲ್ಲಿ ಬಂದರೆ ಇಲ್ಲಿ ನೀರು ತುಂಬಿ ಹರಿತಾ ಇರುತ್ತೆ. ಎಲ್ಲಿವರೆಗೂ ಅಂತ ಹೇಳಿದರೆ, ಇಲ್ಲಿ ನಿರ್ಮಿಸಿರುವಂಥ ರಸ್ತೆ, ಅಲ್ಲಿ ಟೆಂಟು, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ನದಿಯ ಜಾಗ. ಇದು ಈ ಬ್ರಿಡ್ಜ್ನಿಂದ 10 ಅಡಿಯ ಕೆಳಗಿನವರೆಗೂ ನೀರು ಬರುತ್ತೆ. 10 ಅಡಿ ಈ ಬ್ರಿಡ್ಜ್ ಇದೆಯಲ್ಲ, ಇದರಿಂದ 10 ಅಡಿ ಕೆಳಗವರೆಗೂ ಕೂಡ ನೀರು ಎನಿ ಟೈಮ್ ಇರುತ್ತೆ. ಆದರೆ ತಾತ್ಕಾಲಿಕವಾಗಿ ನಿರ್ಮಿಸಿರುವಂಥ ಈ ಒಂದು ಮೇಳ ಇದೆಯಲ್ಲ, ಮಹಾಕುಂಭ ಮೇಳದ ಈ ಜಗಮಗಿಸುವಂಥ ಲೈಟಿಂಗ್ಸ್ ಇದೆಯಲ್ಲ, ಇದು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ನದಿಯ ಮೇಲೆ ನಡೀತಾ ಇರೋದು. ಇದು ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿ ಸಂಖ್ಯೆಯಲ್ಲಿ ಪ್ರತಿದಿನವೂ ಕೂಡ ಜನ ಬರ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಮಹಾ ಸಂಗಮ, ಹಿಂದೂಗಳ, ಸನಾತನಿಗಳ ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾದಂಥ ಸಂಗಮಕ್ಕೆ ನಾವು ನಮ್ಮ ಜೀವಿತಾವಧಿಯಲ್ಲಿ ಸಾಕ್ಷಿಯಾಗ್ತಿದ್ದೀವಿ ಅನ್ನೋದೇ ಒಂದು ಹೆಮ್ಮೆ. ನೋಡಿ, ಮುಂದೆ ಉದ್ದಕ್ಕೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಈ ರೋಡ್ನಲ್ಲಿ ಯಾರೇ ಬಂದರೂ ಕೂಡ ಇದೇ ಮಾರ್ಗವಾಗಿ ವಾಪಸ್ ಹೋಗಬೇಕು. ವಾಪಸ್ ಹೋಗುವವರು ಮುಂದೆ ಎಲ್ಲ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಹೋಗ್ತಾ ಇದ್ದಾರೆ. ಆ ಕಡೆಯೂ ನೀವು ನೋಡ್ತಾ ಇದ್ದೀರಿ, ಈ ಬ್ರಿಡ್ಜಿನ ಪಕ್ಕಕ್ಕೂ ಕೂಡ ಮಹಾಕುಂಭಮೇಳ ಅಲ್ಲಿ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಎಲ್ಲಿವರೆಗೂ ಲೈಟಿಂಗ್ಸ್ ಕಾಣಿಸ್ತಾ ಇದೆ ಅಲ್ಲೆಲ್ಲವೂ ಕೂಡ ಟೆಂಟ್ಗಳಿದ್ದಾವೆ, ಸೆಕ್ಟರ್ ಇದ್ದಾವೆ, ಅಖಾಡಗಳಿದ್ದಾವೆ. ಆ ಮೂಲಕ ಅವರು ಮಹಾಕುಂಭಮೇಳವನ್ನು ಇಲ್ಲಿ ಆಚರಿಸ್ತಾ ಇದ್ದಾರೆ. ಕಣ್ಣಾಯಿಸಿದಷ್ಟು ಟೆಂಟ್ಗಳು, ಕಣ್ಣಾಯಿಸಿದಷ್ಟು ಅಖಾಡಗಳು, ಕಣ್ಣಾಯಿಸಿದಷ್ಟು ಜನರು, ಬರೀ ಜನರೇ ಕಾಣುವಂಥ ಒಂದು ವಿಭಿನ್ನವಾದಂಥ ವಿಶಿಷ್ಟವಾದಂಥ ಕಾರ್ಯಕ್ರಮ ಅದು ಮಹಾಕುಂಭ. ನೋಡಿ ಜಯಪ್ರಕಾಶ್ ಶೆಟ್ರೆ, ಇನ್ನೂ ಕೂಡ ಜನಸಂಖ್ಯೆ ಎಷ್ಟಿದೆ ಅಂತೇಳಿ ನೋಡಿ ನೀವು. ಬ್ರಿಡ್ಜ್ ಮೇಲೆ ಲೈನಲ್ಲಿ ಜನ ನಿಂತ್ಕೊಂಡಿದ್ದಾರೆ, ಹೋಗೋರು ಬರೋರು, ಸಾಧು ಸಂತರು. ಕೇಸರಿ ಸುನಾಮಿ ಇದು, ಕೇಸರಿ ಸುನಾಮಿ. ವೀಕೆಂಡ್ ಅಂತೂ ಕೇಳೋದೇ ಬೇಡ, ಜನರ ದಟ್ಟಣೆಯೇ ಕಾಣಿಸುತ್ತೆ ನೋಡಿ. ಎಲ್ಲ ಸಾಧು ಸಂತರೆಲ್ಲ ನಡ್ಕೊಂಡು ಹೋಗ್ತಾ ಇರೋದು, ತಮ್ಮ ಅಖಾಡೆಗಳಿಗೆ ಹೋಗ್ತಾ ಇರೋದು. ಚಳಿ ಅಂತೂ ಮೈ ಕೊರೆಯುವಂಥ ಚಳಿ ಇರುತ್ತೆ. ಈ ಚಳಿಯಲ್ಲೂ ಕೂಡ ನದಿಯ ಪಕ್ಕದಲ್ಲಿ ಏನು 8-9 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರುವಾಗಲೂ ಕೂಡ ಇಲ್ಲಿ ಜನ ಇಲ್ಲೇ ಇರ್ತಾರೆ. ಕೋಟ್ಯಾಂತರ ಜನ ಬಂದವರು ಉಳಿಯೋದು ಇದೇ ಡೇರೆಗಳಲ್ಲಿ. ನೀವು ನೋಡ್ತಿದ್ದೀರಲ್ಲ, ಇದೇ ಡೇರೆಗಳಲ್ಲಿ ಫಾಗ್ ಶುರುವಾಗಿದೆ. ಸುಮಾರು 6:30 ಇಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಮಂಜು ಮುಸುಕಿ ಬಿಡುತ್ತೆ. ಸುಮಾರು 10 ಗಂಟೆಯ ನಂತರ ಎಲ್ಲವೂ ಕೂಡ ಖಾಲಿ ಆಗುತ್ತೆ. ಯಾಕಂತ ಹೇಳಿದ್ರೆ ಹೊರಗಡೆ ಬರೋದಕ್ಕಾಗೋದಿಲ್ಲ. ಅಷ್ಟೊತ್ತಿಗೆ ಜನಸಂಖ್ಯೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅದರ ಹೊರತಾಗಿ ಮತ್ತೆ ಬೆಳಿಗ್ಗೆ 3 ಗಂಟೆಗೆ ಶಾಹಿ ಸ್ನಾನಕ್ಕೆ ಮತ್ತೆ ಜನ ಎಲ್ಲಿ ಸೇರ್ತಾರೆ. 10 ಗಂಟೆವರೆಗೂ ಕೂಡ ಮಂಜು ಕವಿದ ವಾತಾವರಣ, ಅಂದರೆ ಫಾಗ್ ಇರುತ್ತೆ. 10 ಗಂಟೆ ನಂತರವೂ ಕೂಡ ಚಳಿ. ನಿನ್ನೆ ಬಿಸಿಲನ್ನು ನೋಡಲೇ ಇಲ್ಲ ನಾವು, ಅಂಥ ವಾತಾವರಣ. ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಬಿಸಿಲಿತ್ತು. ಅದರ ಹೊರತಾಗಿ ಜನ ದಟ್ಟಣೆ, ಆ ಫ್ಲೋ ಇದೆಯಲ್ಲ, ಹರಿತಾನೇ ಇದೆ. ಜನರ ಒಂದು ಸಾಗರದ ರೀತಿಯಲ್ಲಿ ಹರಿತಾ ಇದೆ. ಎತ್ತ ನೋಡಿದ್ರು ಕೂಡ ಅತ್ತ ಕರ್ನಾಟಕದಿಂದ ಬರುವವರು, ದಕ್ಷಿಣ ಭಾರತದಿಂದ ಥ್ಯಾಂಕ್ ಯು.